ನಮಸ್ಕಾರ. ಪ್ರಜ್ವಲ್ ಅರೆಸ್ಟ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಸತತ 34 ದಿನಗಳ ಬಳಿಕ ಕೊನೆಗೂ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಸದ್ಯಕ್ಕೆ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ಇವತ್ತು ಅವರಿಗೆ ಮೆಡಿಕಲ್ ಟೆಸ್ಟ್ಗಾಗಿ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಲಾಗುತ್ತೆ. ಅವರಿಗೆ ಪೊಲೀಸ್ ಕಸ್ಟಡಿನ ಎಸ್ಐಟಿ ಕಸ್ಟಡಿನ ಅನ್ನುವಂತಹ ಪ್ರಶ್ನೆಗಳಿಗೆ ತೆರೆ ಬೀಳುತ್ತೆ. ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೊನೆಗೂ ಅಂತ್ಯವಾಯಿತು ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ. 34 ದಿನಗಳ ಬಳಿಕ ವಿದೇಶದಿಂದ ಪ್ರಜ್ವಲ್ ವಾಪಸ್. ಬೆಂಗಳೂರಿಗೆ ಬರುತ್ತಲೇ ಎಸ್ಐಟಿ ಕೈಯಲ್ಲಿ ಪ್ರಜ್ವಲ್ ಲಾಕ್. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಇಂದು ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆ. ರಾತ್ರಿ ಎಸ್ಐಟಿ ಕಚೇರಿಯಲ್ಲಿ ವಿಶ್ರಾಂತಿ ಪಡೆದ ಪ್ರಜ್ವಲ್. ಪ್ರಜ್ವಲ್ ರೇವಣ್ಣಗೆ ಪೊಲೀಸ್ ಕಸ್ಟಡಿಯೋ ಜೈಲು? ಇಂದು ಕೋರ್ಟ್ ಮುಂದೆ ಪ್ರಜ್ವಲ್ ಹಾಜರುಪಡಿಸಲಿರೋ ಎಸ್ಐಟಿ. ಹೆಚ್ಚಿನ ವಿಚಾರಣೆಗಾಗಿ 14 ದಿನ ಕಸ್ಟಡಿಗೆ ಕೇಳಲು ಪ್ಲಾನ್. ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ಪೆನ್ ಡ್ರೈವ್ ಕೇಸ್ ತನಿಖೆ ಚುರುಕು. ಪ್ರಜ್ವಲ್ ಟ್ರಾವೆಲ್ ಹಿಸ್ಟರಿ ಕೆದಕಲಿರೋ ಎಸ್ಐಟಿ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ. ಎಚ್.ಡಿ. ರೇವಣ್ಣ ದಂಪತಿಗೆ ಇವತ್ತು ಮಹತ್ವದ ದಿನ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಿಗುತ್ತಾ ರಿಲೀಫ್. ಇಂದು ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಪ್ರಕಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.